ಈ ತಿಂಗಳ 15ನೇ ತಾರೀಕು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಬಾಲಕೃಷ್ಣ ನಾಯಕ್ ಎಂಬುವರು ಬಂದು ಅವರ ಮಗಳಾದ ಚೈತ್ರಾ ಕುಂದಾಪುರ ಅವರ ಮೇಲೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಚೈತ್ರಾ ಕುಂದಾಪುರ ಅವರು ಇದ್ದ ಮನೆಯಲ್ಲಿ ಇವರು ವಾಸ ಇದ್ದಾಗ ಅವರ ಚೈತ್ರಾ ಕುಂದಾಪುರ ಅವರದ್ದು ಸಹಚರರು ಬಂದು ಹಣವನ್ನು ಎಣ್ಣಿಸುವಾಗ ಇವರು ನೋಡಿ ಇದು ಅಕ್ರಮವಾಗಿ ಗಳಿಸಿದ ಹಣ, ನಾನು ನಿಮ್ಮ ಜೊತೆ ಇರಲ್ಲ ಎಂದು ಹೇಳಿಬಿಟ್ಟು ಅವರು ದೊಡ್ಡ ಮಗಳಾದ ಗಾಯತ್ರಿ ಅವರ ಹತ್ರ ಹೋಗಿ ವಾಸ ಇದ್ದೇನೆಂದು ಹೇಳಿದ್ದಾರೆ. ತದನಂತರ ಚೈತ್ರಾ ಕುಂದಾಪುರ ಇವರು ದೊಡ್ಡ ಮಗಳಾದ ಗಾಯತ್ರಿಗೂ ಅವರಿಗೂ ಬೆದರಿಕೆಯನ್ನು ಕೊಟ್ಟು ಅವರ ಹೆಸರಿನಲ್ಲೇ ಇರುವ ಆಸ್ತಿಯನ್ನು ಚೈತ್ರಾ ಕುಂದಾಪುರನೇ ಮಾಡ್ಕೊಳ್ತೀನಿ ಎಂದು ಹೇಳಿ ಬೆದರಿಕೆ ಕೊಟ್ಟಿದ್ದಾರೆ ಎಂದು ದೂರನ್ನು ಸಲ್ಲಿಸಿದ್ದಾರೆ. ಇದರ ಸಲುವಾಗಿ ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪೆಟಿಷನ್ ದಾಖಲಾದ ಮೇಲೆ ಚೈತ್ರಾ ಕುಂದಾಪುರ ಅವರನ್ನು ಸ್ಟೇಷನ್ ಬಂದು ಇದು ನಾವು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ತೀವಿ ಎಂದು ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅವ್ರಿಗೆ ತಂದೆಗೆ ಒಂದು ಎಂಡಾರ್ಸ್ಮೆಂಟನ್ನು, ಇದು ಸಿವಿಲ್ ವಿಚಾರ ಇರೋದ್ರಿಂದ ಮಾನ್ಯ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳುವಂತೆ ಒಂದು ಎಂಡಾರ್ಸ್ಮೆಂಟನ್ನು ಕೊಡಲಾಗಿದೆ.